ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ನಾವು ರೈತರುಗಳು ಬೇಸಿಗೆಗಾಲದಲ್ಲಿ ಫೇಸ್ ಮಾಡೋ ಕಾಮನ್ ಪ್ರಾಬ್ಲಮ್ ಏನು ಅಂದರೆ ನೀರಿನ ಸಮಸ್ಯೆ. ನಾವು ಕೂಡ ಒಂದು ವಾರದಿಂದ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ. ನಮ್ಮ ಬೋರ್ವೆಲಲ್ಲಿ ಸರಿಯಾಗಿ ನೀರು ಸಪ್ಲೈ ಆಗ್ತಾಯಿಲ್ಲ, ನೀರು ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಬೆಳೆ ಎಲ್ಲ ಒಣಗೋಗೋ ಮಟ್ಟಕ್ಕೆ ಬಂದುಬಿಟ್ಟಿತ್ತು. ಇವತ್ತು ನಾನು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಸೀದಾ ಹೊರಟಿದ್ದು ಬೋರ್ವೆಲ್ ಹತ್ರ. ಹಾಗೆ ಹೋಗ್ತಾ ದಾರಿನಲ್ಲಿ ಸ್ವಲ್ಪ ಮಗಳದು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಕಡಲಂಥ ಕಣ್ಣೋಳೆ ಮುಗಿಲಂಥ ಮನದೋಳೆ, ಕಡಲಂಥ ಕಣ್ಣೋಳೆ ಮುಗಿಲಂಥ ಮನದೋಳೆ, ನಿನ್ನಂಥ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ, ನಿನಗಿಂತ ಗೆಳತಿ ಯಾರೇ. ಹಾಗೆ ಹೋಗ್ತಾ ಬೇರೆ ತೋಟದ ಅಣ್ಣಂದಿರೆಲ್ಲ ಸಿಕ್ಕಿದ್ರು. ಅವರು ಕೂಡ ಇದೇ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು ನಮ್ಮೊಬ್ಬರು ಸಮಸ್ಯೆ ಆಗಿರಲಿಲ್ಲ, ಎಲ್ಲ ರೈತರ ಸಮಸ್ಯೆನೂ ಆಗಿತ್ತು. ಎಲ್ಲ ತೋಟ ಅಕ್ಕಪಕ್ಕ ಎಲ್ಲ ತೋಟನೂ ಒಣಗ್ತಾ ಬಂದ್ಬಿಟ್ಟಿತ್ತು. ಕೊನೆಯದಾಗಿ ನೀರಿಗೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗಿತ್ತು ಅಂದ್ಕೊಂಡು ಬಂದಾಗ ನಮಗೆ ಕಂಡಿದ್ದು ಈ ಬಾವಿ. ಪ್ರತಿ ವರ್ಷ ಬೇಸಿಗೆಗಾಲದಲ್ಲಿ ಇದೇ ರೀತಿ ನೀರಿನ ಸಮಸ್ಯೆ ಆದಾಗ ನಾವು ಬಾವಿನೇ ಬೇರೆ ಪರ್ಯಾಯ ವ್ಯವಸ್ಥೆಯಾಗಿ ಬಳಸ್ಕೊತಾ ಇದ್ವಿ. ಬಾವಿ ನೀರನ್ನೇ ತೋಟಕ್ಕೆ ಕಾಯಿಸೋಣ ಅಂತ ಅಂದ್ಕೊಂಡು ಬಾವಿ ಸುತ್ತ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ತುಂಬ ದಿನ ಬಿಟ್ಟಿದ್ರಿಂದ ಬಾವಿ ಸುತ್ತ ಹುಲ್ಲು ಮುಳ್ಳಿನ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಚ್ಚು ಮತ್ತು ಕುಡ್ಲು ತೊಗೊಂಡು ಅದನ್ನು ಚೆನ್ನಾಗಿ ಕಲ್ಲ ಮೇಲೆ ಮಸಿತಾ ಇದ್ದೆ. ನಮ್ಮ ಮನೆಯವರು ಪಕ್ಕದಲ್ಲಿರೋಂಥ ಹುಲ್ಲಿಗೆಲ್ಲ ಬೆಂಕಿ ಇಟ್ಟರು. ಯಾಕಂದರೆ ಹುಲ್ಲೆಲ್ಲ ಸುಟ್ಟೋಗ್ಬಿಟ್ರೆ ದೊಡ್ಡ ದೊಡ್ಡ ಮುಳ್ಳುಗಿಡ ಎಲ್ಲ ಕಡಿಯೋದಕ್ಕೆ ಸರೋಗ್ತೈತೆ ಅಂತ. ಆಮೇಲೆ ನಮ್ಮ ಮನೆಯವರು ಮಚ್ಚು ತೊಗೊಂಡು ದೊಡ್ಡ ದೊಡ್ಡ ಬೇಲಿ ಗಿಡ ಮುಳ್ಳುಗಿಡ ಎಲ್ಲ ಕಡಿದು ಕ್ಲೀನ್ ಮಾಡಿ ಆ ಬೆಂಕಿಗೆ ಹಾಕ್ತಾಯಿದ್ರು. ಅವ್ರು ಅಷ್ಟೆಲ್ಲ ಕಷ್ಟಪಡುವಾಗ ನಾನು ಸುಮ್ಮನೆ ಕೂತ್ಕೊಳ್ಳೋದು ಸರಿ ಅನಿಸುತ್ತಾ? ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಕುಡ್ಲು ತೊಗೊಂಡು ಬಾವಿ ಸುತ್ತ ಇರೋವಂಥ ಹುಲ್ಲೆಲ್ಲ ಕುಯ್ತಾ ಇದ್ದೆ. ಬಾವಿ ಒಳಗೆ ತುಂಬ ಗಲೀಜೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಹುಲ್ಲು ಮುಳ್ಳು ಗಿಡಗಳು ಎಲ್ಲ ಒಣಗಿ ಅದರೊಳಗೆ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಅದರೊಳಗಿರೋಂಥ ಬಾವಿ ಎಡ್ಜಲ್ಲಿರೋಂಥ ಸಣ್ಣ ಪುಟ್ಟ ಹುಲ್ಲು ಅಂಬಿನ ಗಿಡ ಎಲ್ಲನೂ ಕ್ಲೀನ್ ಮಾಡಿಕೊಡ್ತಾ ಇದ್ದೆ ನಾನು. ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ತಾಯಿದ್ದೆ. ನಾವಲ್ಲಿ ಕೆಲಸ ಹಿಡ್ದಿರೋದು ನೋಡಿ ಪಕ್ಕದಲ್ಲೇ ಗದ್ದೆಯಲ್ಲಿ ಕುರಿ ಮೇಯಿಸ್ತಿದ್ದಂಥ ಒಂದು ಅಣ್ಣ ಬಂದರು. ಇನ್ನೂ ಕೆಲಸ ಹಿಡ್ದಿದ್ದಾರೆ, ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವರು ಪ್ರತಿ ವರ್ಷ ಬೇಸಿಗೆನಲ್ಲಿ ನಮ್ಮ ತೋಟಕ್ಕೆ ಕುರಿಗಳನ್ನೆಲ್ಲ ಬಿಟ್ಬಿಟ್ಟು ನಾನು ಇಲ್ಲದೆ ಇದ್ದ ಟೈಮಲ್ಲಿ ಎಲ್ಲ ಮೇಯಿಸ್ಬಿಡ್ತಾರೆ. ಅವರ ನನ್ನ ಮಧ್ಯೆ ಒಂದು ಚಿಕ್ಕ ಮಾತುಕತೆ ಆಯಿತು. ನೀನು ಬಂದರೆ ನಿಂದೊಂದು ಕುರಿನೇ ಇರಲ್ಲ ಹೇಳಿದ್ದೀನಿ ನೋಡು. ಇನ್ನೊಂದ್ಸತಿ ಕುರಿ ಆಡ್ಕೊಂಡ್ ಈ ಕಡೆ ನೀನು ಇರಲ್ಲ ಕುರಿನೂ ಇರಲ್ಲ. ಆಯ್ತು ಆಯ್ತು ಬಾ. ನಿನ್ ಕುರಿ ಒಂದೊಂದೇ ಅಮ್ಕೊಂಡು ತಾಂಡು ಕುರಿ ಕುರಿ ಆಡ್ಕೊಂಡು ಹೋಗ್ಬಿಡ. ಇನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ, ಕುರಿ ಬೇಯಿಸ್ಕೊಂಡು ಹೋಗಿಲ್ಲ. ಕೊಚ್ಚಿನ ಬಾ ಹಂಗಾರೆ ನಾಳೆ ಹೊಡ್ಕೊಂಡು. ನಾಳೆ ಹೊಡ್ಕೊಂಬತ್ತೀವಿ ಕುರಿನ. ಮತ್ತೆ ಧೈರ್ಯ ಮಾಡ್ಬಿಟ್ಟೇನು? ವರ್ಷ ನಿಂದೆ ಅವಳಿ ನನಗೆ ಎಲ್ಲ ಬೇಸ್ ಹಾಕಿ ಏನು ಮೇಸಿದ್ಯಾ? ಏನು ಅಲ್ಲೆಲ್ಲ ತೋಟ ಎಲ್ಲ ಮೇಸಿಲ್ವ ನೀನು? ಬಾಳೆ ತೋಟ ಎಲ್ಲ ಅದು ಕಡಿಗೆ ಬಿಡು. ಇನ್ನ ಆ ಅಣ್ಣನಿಗೆ ಕುರಿ ಬಿಡಬೇಡಿ ಅಂತ ಹೇಳ್ತಿದ್ದಂಗೆನೇ ಹೊರಟೋಗ್ಬಿಟ್ರು ಅವರು. ಆಮೇಲೆ ನಮ್ಮ ಮನೆಯವರು ಈ ದೊಡ್ಡ ಬೇಲಿ ಗುಂಪನ್ನ ಕ್ಲೀನ್ ಮಾಡೋ ಅಷ್ಟೊತ್ತು ಪಾಪ ಸಾಕಾಗೋಗಿತ್ತು ಅವರಿಗೆ. ಏಕೆಂದರೆ ಹಂಬು ಎಲ್ಲ ಬೆಳ್ಕೊಬಿಟ್ಟಿತ್ತು. ಅವ್ರು ಕಡ್ದಾಕಿರೋ ಮುಳ್ಳುನೆಲ್ಲ ಎತ್ಬಿಟ್ಟು ಸೈಡ್ಗೆ ಹಾಕ್ತಾಯಿದ್ದೆ. ಸೈಡ್ಗೆ ಹಾಕ್ಬಿಟ್ಟು ಕೊನೆಯದಾಗಿ ಬೆಂಕಿ ಹಾಕ್ಬೇಕಿತ್ತು ಅದಕ್ಕೆ, ಒಣಗಿರೋದೆಲ್ಲ ಸುಟ್ಟೋಗ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಎಳೆದು ಒಂದು ಹತ್ರ ಗುಡ್ಡ ಹಾಕಿದ್ವಿ.
ಸುತ್ತ ಕ್ಲೀನ್ ಮಾಡಿದ್ಮೇಲೆ ಬಾವಿ ಒಳಗೊಂದು 1 HP ಮೋಟ್ರ್ ಬಿಟ್ಟಿದ್ವಿ. ಅದು ಬಳಸಿ ತುಂಬ ದಿನ ಆಗಿತ್ತು. ಅದೇನಾಗಿದೆ ನೋಡೋಣ ಅಂದ್ಬಿಟ್ಟು ಮೋಟ್ರ್ ಇತ್ತು, ನಮ್ಮ ಮನೆಯವ್ರು ಚೆಕ್ ಮಾಡಿದ್ರು. ಮೋಟ್ರು ಹಾಳಾಗಿತ್ತು, ಸುಟ್ಟೋಗ್ಬಿಟ್ಟಿತ್ತು ಕೆಳಗಡೆ ಕಾಯಿಲೆಲ್ಲ. ಹಂಗಾಗಿ ಅದು ಬಿಚ್ಚಿಬಿಟ್ಟು ಮಿಷಿನ್ ಒಳಗಡೆ ಇಡೋಣ ಅಂತ ಅಂದ್ಬಿಟ್ಟು ಅದು ಲೈನ್ನ ಡಿಸ್ಕನೆಕ್ಟ್ ಮಾಡಿದ್ರು, ವೈರ್ ಕಟ್ ಮಾಡಿಬಿಟ್ಟು ಒಳಗಡೆ ಇಟ್ಟರು. ಒಳಗಡೆ ಇಟ್ಬಿಟ್ಟು ಬಾವಿ ಒಳಗಡೆ ಇಳಿದು ಬಾವಿ ಒಳಗಡೆದೆಲ್ಲ ಕಸ ಕ್ಲೀನ್ ಮಾಡಬೇಕಿತ್ತು, ತುಂಬ ಬಿದ್ದೋಗಿತ್ತು. ಬೋರ್ವೆಲ್ ಹತ್ರ ಬರುವಾಗ ಏನೂ ತೊಗೊಂಡು ಬಂದಿರಲಿಲ್ಲ, ಬಕೆಟ್ ಆಗಲಿ ಬೇರೆ ಏನಾದರೂ ಆಗಲಿ ತೊಗೊಂಡು ಬಂದಿರಲಿಲ್ಲ. ಹಂಗಾಗಿ ಕಸನೆಲ್ಲ ಒಂದು ಕಡೆ ಎಳ್ಕೊಂಡ್ರು ಕಡ್ಡಿ ಸಹಾಯದಿಂದ ನಮ್ಮ ಮನೆಯವರು. ಮಿಷಿನ್ ಮನೆ ಒಳಗಡೆ ಇದ್ರೋ ಹಗ್ಗ ತೊಗೊಂಡೆ ನಾನು. ಹಗ್ಗ ತೊಗೊಂಡು ಬಾವಿ ಒಳಗಡೆ ಬಿಟ್ಬಿಟ್ಟು ನಮ್ಮ ಮನೆಯವರು ಹಗ್ಗಕ್ಕೆ ಅವೆಲ್ಲ ಕಡ್ಡಿಗಳು ಅವೆಲ್ಲ ಕಟ್ಕೊಟ್ರು. ನೀಟಾಗಿ ಎಲ್ಲ ಕಸನ ಹತ್ರ ತೊಗೊಂಡು ನಮ್ಮ ಮನೆಯವರು ಎಲ್ಲನೂ ಹಗ್ಗಕ್ಕೆ ಕಟ್ಕೊಟ್ರು. ಇಟ್ಟಿರೋ ಕಸನೆಲ್ಲ ಎತ್ಬಿಟ್ಟು ಹಗ್ಗದಲ್ಲಿ ನಿಧಾನಕ್ಕೆ ಮೇಲೆ ಎತ್ಬಿಟ್ಟು ಸೈಡ್ಗೆ ಹಾಕಿದ್ವಿ. ಬಾವಿ ನೀರು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಸಿಗೆಗಾಲದಲ್ಲಿ ಈ ಥರ ನೀರಿನ ಸಮಸ್ಯೆ ಆದಾಗ ನಮಗೆ ಇದನ್ನು ಪರ್ಯಾಯ ವ್ಯವಸ್ಥೆಯಾಗಿ ಬಳಸ್ಕೋಬೋದು. ಅದು ಅಲ್ಲದೆ ಬಾವಿ ನೀರು ಯಾವಾಗಲೂ ಕೂಡ ನಮಗೆ ಸಿಗುತ್ತೆ. ಈ ನೀರನ್ನು ನಾವು ತೋಟಕ್ಕಷ್ಟೇ ಅಲ್ಲ, ಮನೆ ಬಳಕೆಗೂ ಕೂಡ ಬಳಕೆ ಮಾಡ್ತೀವಿ. ಹಾಗೆಯೇ ಪಕ್ಕದ ತೋಟದವ್ರಿಗೆ ಅವ್ರಿಗೂ ಸ್ವಲ್ಪ ನೀರಿನ ಸಮಸ್ಯೆ ಅವಾಗವಾಗ ಎದುರಾಗ್ತಾ ಇರುತ್ತೆ. ಅವಾಗ ಇದೇ ಬಾವಿಯಿಂದ ಅವರು ಕೂಡ ನೀರನ್ನ ತಗೋತಾರೆ. ಹಂಗಾಗಿ ಬಾವಿಗಳನ್ನ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಯಾವಾಗಲೂ ನಾವು ಬೋರ್ವೆಲ್ ಕರೆಂಟ್ನ ಕಾಯೋದಕ್ಕಾಗೋದಿಲ್ಲ. ಬಾವಿ ನೀರು ಕ್ಲೀನಾಗಿದ್ದಾಗ ನಾವು ತೋಟಕ್ಕೆ ನೀರು ಆರಾಮಾಗಿ ಹಾಯಿಸ್ಕೋಬೋದಾಗುತ್ತೆ. ಅದು ಅಲ್ಲದೆ ನಮಗೆ ಕೆರೆ ಬಾವಿಯಿಂದ ಸ್ವಲ್ಪ ದೂರದಲ್ಲೇ ಇರೋದ್ರಿಂದ ಬೇಸಿಗೆಗಾಲದಲ್ಲಿ ನೀರು ಬಾವಿಲಿ ಕಡಿಮೆನೇ ಆಗೋದಿಲ್ಲ, ಯಾಕೆಂದರೆ ಕೆರೆ ನೀರು ಸರ್ವ್ ತಗೊಳ್ಳುತ್ತೆ ಬಾವಿಗೆ. ಕೊನೆಯದಾಗಿ ಬಾವಿ ನೀರೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಹಂತಕ್ಕೆ ಬಾವಿ ನೀರು ಬಳಸೋಕ್ಕೆ ಯೋಗ್ಯವಾಗಿ ಅನ್ನೋ ಥರ ಆಯಿತು. ಇದನ್ನು ತೋಟಕ್ಕೆ ಕಾಯಿಸ್ಕೋಬೋದು. ಇವಾಗ ಸದ್ಯಕ್ಕೆ ಮನೆ ಬಳಕೆಗೆ ಬಳಸೋದಕ್ಕಾಗೋದಿಲ್ಲ. ಒಂದು ವಾರ ನೀರು ಬಳಸಿದ್ಮೇಲೆ ತಿಳಿ ನೀರು ಬರುತ್ತೆ. ತಿಳಿ ನೀರು ಬಂದಾಗ ಅದು ಮನೆಗೆ ಬಳಸ್ಕೋಬೋದು ನಾವು. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ತೋಟದ ಹತ್ರ ಬಂದ್ವಿ. ನಮ್ಮ ಮನೆಯವರು ಎಳ್ನೀರನ್ನ ನನಗೆ ಮಕ್ಕಳಿಗೆ ಎಲ್ಲ ಎಳ್ನೀರು ಕಿತ್ಕೊಟ್ರು, ಅವರು ಎಳ್ನೀರು ಕುಡಿದ್ರು. ಎಳ್ನೀರು ಚಿಪ್ಗಳನ್ನೆಲ್ಲ ಎತ್ಬಿಟ್ಟು ಒಣಗಲಿ ಅಂದ್ಬಿಟ್ಟು ಸೈಡ್ಗೆ ಹಾಕಿದೆ, ಯಾಕಂದರೆ ಅದನ್ನು ನೀರೊಲೆಗೆ ಬಳಸ್ಕೋಬೋದು. ಅಲ್ಲಿಂದ ಮನೆ ತಗ ಹೊರಡ್ಬೇಕಾದ್ರೆ ಹಾಗೆ ಸೌತೆಕಾಯಿ ಬಿಟ್ಟಿತ್ತು, ಸ್ವಲ್ಪ ಸೌತೆಕಾಯಿ ಕಿತ್ಕೊಂಡು ಹೋಗೋಣ, ಕೋಸಂಬರಿ ಮಾಡಬೇಕಿತ್ತು, ಸಲಾಡ್ಗೂ ಬೇಕಾಗಿತ್ತು. ನಾನು ನನ್ನ ಮಗ ಬಂದಿರೋದು ಸ್ವಲ್ಪ ನೋಡಿಬಿಟ್ಟು ಒಂದು 5-6 ಸೌತೆಕಾಯಿನ ಕಿತ್ಕೊಂಡ್ವಿ. ಆಮೇಲೆ ಎಲ್ಲರೂ ಮನೆ ಹತ್ರ ಬಂದು, ಮನೆ ಹತ್ರ ಬರೋಷ್ಟೊತ್ತಿಗಾಗಲೇ ಸಂಜೆ 6:30 ಆಗಿಬಿಟ್ಟಿತ್ತು. ಇವತ್ತಿನ ದಿನ ಈ ರೀತಿ ಇತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.